ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಚಾನಲಿಂದ ಇವತ್ತಿನ ರೆಸಿಪಿ ಏನಿದೆ ಸಿಂಪಲಾಗಿ ಬ್ರಾಕ್ಲಿ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಎಲ್ತಿಗೆ ಎಷ್ಟು ಬೆನಿಫಿಟ್ ಅಂತ ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಇದು ಗೋಬಿ ಅಲ್ಲ, ಬ್ರಾಕ್ಲಿ ಇದೇ ಬೇರೆ ಬರುತ್ತೆ. ಇದು ಹೊರಗಡೆಯಿಂದ ಬೆಳೆಯೋದು, ಈ ದೇಶದಲ್ಲಿ ಜಾಸ್ತಿ ಬೆಳೆಯಲ್ಲ. ಮತ್ತು ನಾನು ಒಂದು ಬ್ರಾಕ್ಲಿ ತಗೊಂಡಿದ್ದೀನಿ. ಅದನ್ನು ಈ ಥರ ಗೋಬಿ ಯಾವ ಥರ ಕಟ್ ಮಾಡ್ತೀರೋ ಆ ಥರ ಕಟ್ ಮಾಡಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ನಾರ್ಮಲ್ ಗೋಬಿನೂ ಸ್ವಲ್ಪ ಹಾಕೊಂಡಿದ್ದೀನಿ, ಜಾಸ್ತಿ ಬ್ರಾಕ್ಲಿನೇ ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಸಾಲ್ಟೇಜು ಅಂತ ನಾರ್ಮಲ್ ಗೋಬಿ ಹಾಕೊಂಡಿದ್ದೀನಿ. ಟೋಟಲ್ ಇದು ಅರ್ಧ kg ಬರುತ್ತೆ. ಮತ್ತು ಅದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಬಿಸಿನೀರು, ಕುದಿಯೋ ಟೈಮಿಗೆ ಆಫ್ ಮಾಡಿ ಅಷ್ಟು ಬಿಸಿನೀರು ಹಾಕಿ ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮುಚ್ಚಿಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ಕೆಮಿಕಲ್ ಏನೇ ಇದ್ರೂ ಅದು ಹೋಗುತ್ತೆ. ಅದಕ್ಕೋಸ್ಕರ ಇವಾಗ ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದಮೇಲೆ ಎತ್ತಿದ್ದೀನಿ. ಅದಕ್ಕೆ 2 ದಪ್ಪ ಈರುಳ್ಳಿ ತಗೊಂಡಿದ್ದೀನಿ, ಮತ್ತು 1 ಟೊಮಟೆ ಹಣ್ಣು ತಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ, ಒಂದು 10 ರೂಪಾಯಿದು. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ತಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಬೆಣ್ಣೆ ಬೇಕಾಗುತ್ತೆ. ನೀವು ಬೆಣ್ಣೆನಾರ ತಗೋಬೋದು, ಇಲ್ಲಾಂದರೆ ತುಪ್ಪನಾರ ತಗೋಬೋದು, ಅಥವಾ ಎಣ್ಣೆನಾರ ಬಳಸ್ಕೋಬೋದು. ಮತ್ತು ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಇಷ್ಟೇ ಬೇಕಾಗಿರೋದು. ಬ್ರಾಕ್ಲಿ ಫ್ರೈ ಮಾಡೋಕ್ಕೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿ ವೀಡಿಯೋ ಎಲ್ಲ ತೋರಿಸ್ಕೊಡ್ತಾ ಇರ್ತೀನಿ. ಇಲ್ಲಿ ನಾನು ಈ 30 ಗ್ರಾಮ್ ಎಣ್ಣೆ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಇದನ್ನು ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಫ್ರೈ ಮಾಡ್ಕೋಬೇಡಿ, 30 ಸೆಕೆಂಡು ಫ್ರೈ ಆದರೂ ಸಾಕಾಗುತ್ತೆ. ಇಷ್ಟು ಫ್ರೈ ಆದರೆ ನಿಮಗೆ ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ. 1 ಟೊಮೊಟೊ ಹಣ್ಣು ಹಾಕಿ ಇತ್ತಲ್ಲ, 1 ಟೊಮೊಟೊ ಹಣ್ಣು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಹಣ್ಣು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾನು 2 ಈರುಳ್ಳಿ ದಪ್ಪದ ಕೂದು ಹಾಕಿದೆ. ಆ 2 ಈರುಳ್ಳಿನೂ ಹಾಕೊಳ್ಳೋಣ. ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಿಮಗೆ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಕಲ್ಲುಪ್ಪು ಹಾಕೋಬೇಕಾಗುತ್ತೆ. ಕಲ್ಲುಪ್ಪು ಹಾಕೊಳ್ಳಿ, ಆವಾಗ ನಿಮಗೆ ಈರುಳ್ಳಿ ಟೊಮೊಟೊ ಬೇಗ ಫ್ರೈ ಆಗುತ್ತೆ. ನೋಡಿ, ನಾನಿವಾಗ ಕಲ್ಲುಪ್ಪು ಖಾಲಿ ಆಗೈತೆ, ಅದಕ್ಕೋಸ್ಕರ ನಾನು ಪುಡಿ ಉಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ. ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ, ಬೇಗ ಫ್ರೈ ಆಗುತ್ತೆ ಅಂತ ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ನಿಮ್ಗೆ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತು ಬ್ರಾಕ್ಲಿ ಅಂದರೆ ವಿಟಮಿನ್ D+ ಸಿಗುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ವಾರಕ್ಕೆ 1 ಸತಿನಾರ ಬ್ರಾಕ್ಲಿನ ಫ್ರೈನೋ ಜ್ಯೂಸ್ನೋ ಸೂಪು ಏನಾರ ಮಾಡ್ಕೊಂಡು ನೀವು ಬಳಸ್ಕೋಬೋದು. ನೋಡಿ, ಈಗ 2 ನಿಮಿಷ ಇದೆ, ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಆಗಿದೆ. ಮತ್ತು ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ಗೆ
ನೋಡಿ ನೀಟಾಗಿ ಮಿಕ್ಸ್ ಆಗಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಒಂದೇ ಥರ ಇದ್ದರೆ ಅದು ಸುರಿವಾಗಲ್ಲ ಅಂತ ಇದಕ್ಕೆ ಹಾಕತ್ತಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಬೆಣ್ಣೆನ ತಗೊಂಡಿದ್ದೀನಿ. ನೀವು ಬೆಣ್ಣೆನಾರ ತಗೊಳ್ಳಿ ಅಥವಾ ತುಪ್ಪನಾರ ತಗೊಳ್ಳಿ ಅಥವಾ ದಾಡನಾರ ತಗೊಳ್ಳಿ, ನೀವು ಮೂರಲ್ಲಿ ಯಾವ್ದಾರು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಬೆಣ್ಣೆನೇ ತುಪ್ಪನೋ ಎರಡರಲ್ಲಿ ಯಾವ್ದಾರ ಒಂದು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಾಂದರೆ ದಾಡದ ತುಪ್ಪ ಇದೆ, ದಾಡದ ತುಪ್ಪನ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ವನಸ್ಪತಿ ಇರುತ್ತಲ್ಲ ಅದನ್ನು. ನಿಮ್ಗೆ ಯಾವುದು ಸಿಗಲಿಲ್ಲ ಅಂದರೆ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಷ್ಟೇ. ನಾನು ಬೆಣ್ಣೆ ಹಾಕಿದ್ರಿಂದ ಸಖತ್ತಾಗಿರುತ್ತೆ. ಮತ್ತು ಇದು ಉಪ್ಪು ಸಾಲ್ಟ್ ಬೆಣ್ಣೆ ಇರೋದ್ರಿಂದ ಉಪ್ಪು ಕಮ್ಮಿನೇ ಹಾಕೊಂಡಿದ್ದೀನಿ, ಯಾಕೆಂದರೆ ಬೆಣ್ಣೆಲೂ ಸ್ವಲ್ಪ ಸಾಲ್ಟ್ ಇರುತ್ತೆ. ಮತ್ತು ಒಂದು ಸ್ಪೂನ್ ಅಚ್ಚ ಪುಡಿ, ಗರಂ ಮಸಾಲ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಂಡಿದ್ದೀನಿ. ನೆಕ್ಸ್ಟು ಈಗ ನಾನು ಬ್ರಾಕ್ಲಿನ ಹಾಕತಾಯಿದ್ದೀನಿ, ಏಕೆಂದರೆ ಬ್ರಾಕ್ಲಿನ ಬೇಯಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗಲೇ ಹಾಕತಾಯಿದ್ದೀನಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಎಲ್ಲನೂ ಬ್ರಾಕ್ಲಿನ ಹಾಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಹಿಡೀಲಿ ಅಂತ. ನೀವು ಈ ಬ್ರಾಕ್ಲಿನ ಫ್ರೈನ ಊಟ ಜೊತೆಗೆ ಸೈಡ್ಸಿಗೆ ಅಥವಾ ಚಪಾತಿ ರೊಟ್ಟಿಗೆ ಪಲ್ಯ ಬದಲು ಈ ಥರನೂ ಯೂಸ್ ಮಾಡ್ಕೋಬೋದು. ಒಂಥರ ಡಿಫ್ರೆಂಟ್ ಟೇಸ್ಟು. ವಿಟಮಿನ್ ಡಿ ಪ್ಲಸ್ ಇರೋದ್ರಿಂದ ಬಾಡಿಗೆ ಒಳ್ಳೆಯದಾಗುತ್ತೆ. ವಾರಕ್ಕೆ ಒಂದು ಸತಿ ಯೂಸ್ ಮಾಡಿದರೆ ಸಾಕು, ಡೈಲಿ ಯೂಸ್ ಮಾಡಿಬಿಡಿ. ವಾರಕ್ಕೆ ಒಂದು ಸತಿ 15 ದಿವ್ಸಕ್ಕೆ ಒಂದು ಸತಿ ಯೂಸ್ ಮಾಡಿದರೆ ಸಾಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 5 ರಿಂದ 6 ನಿಮಿಷ ಬಿಡಬೇಕಾಗುತ್ತೆ. ಈಗ ನೋಡಿ 5 ರಿಂದ 6 ನಿಮಿಷ ಬಿಟ್ಟಿದ್ದೀನಿ. ನೋಡಿ ನೀರು ಇವಾಗ ಇಳಿತಾ ಐತೆ. ಬ್ರಾಕ್ಲಿಲಿ ನೀರಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. 2 ನಿಮಿಷಕ್ಕೂ ಒಂಥರ ಈ ಥರ ತಿರ್ಸ್ಕೋಬೇಕಾಗುತ್ತೆ ಅಥವಾ ತಲೆ ಹಿಡಿಸುತ್ತೆ. ನೀರು ಏನಾರು ತಳ ಹಿಡಿತತೆ ಅಂದರೆ ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು ಸಣ್ಣ ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ತಳ ಸೀದ್ಬಿಟ್ರೆ ಬ್ರಾಕ್ಲಿ ಫ್ರೈ ಸರಿ ಆಗೋಲ್ಲ. ಅದಕ್ಕೋಸ್ಕರ ಅದನ್ನು ನೀರು ಬಿಟ್ಕೊಳುತ್ತೆ. ಆದಷ್ಟು ನೀವು ಒಂದು ಲೋಟದಷ್ಟು ನೀರು ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ನೋಡಿ ಪುನಃ ಒಂದು 2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡಿ 2 ನಿಮಿಷದ ಮೇಲೆ ಎಷ್ಟು ನೀರು ಬಿಟ್ಕೊಂಡೈತೆ ಅಂತ. ಇದು ಪುನಃ ನಾವು ನೀರು ಆ್ಯಡ್ ಮಾಡಿಲ್ಲ, ಅದನ್ನು ನೀರು ಬಿಟ್ಕೊಳ್ಳುತ್ತೆ. ಉಪ್ಪು ಖಾರ ಒಂದು ಸತಿ ಈ ಟೈಮಲ್ಲಿ ನೋಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಒಂದು ಸತಿ ಹಾಕೊಂಡ್ರೆ ಬ್ಯಾಲೆನ್ಸಿಂಗ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಆಲ್ಮೋಸ್ಟ್ ಬ್ರಾಕ್ಲಿ ಬೆಂದಿದೆ. ಈಗ ಒಂದು 2 ನಿಮಿಷ ಆದಮೇಲೆ ಸರ್ವ್ ಮಾಡ್ಕೊತಾಯಿದ್ದೀನಿ. ನೋಡಿ ಬ್ರಾಕ್ಲಿ ಫ್ರೈ ರೆಡಿಯಾಗಿದೆ. ಇದೇ ಥರ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ವಿಡಿಯೋ ಬೇಕು, ಯಾವ ರೆಸಿಪಿ ಬೇಕು ಅಂತ ಆದಷ್ಟು ಹೇಳಿ, ನಾನು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.